ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ಫ್ರೆಂಡ್ಸ್, ನಾನು ತುಂಬ ದಿನದ ನಂತರ ಟ್ರೈನ್ ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ನಾನಿರೋದು ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ನು. ಟೈಮ್ ಬಂದುಬಿಟ್ಟು 5 ಗಂಟೆ 50 ನಿಮಿಷ ಬೆಳಗಿನ ಜಾವ. ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆ ಈ ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ನು. ತುಂಬ ಪೀಸ್ಫುಲ್ಲಾಗಿದೆ ನೋಡಿ, ಬಹಳ ಸುಂದರವಾಗಿದೆ ಈ ರೈಲ್ವೆ ಸ್ಟೇಷನ್. ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇದು ಒಂಥರ ಯೂನಿಕ್ ರೂಟು. ಇಲ್ಲಿಂದ ಶಿವಮೊಗ್ಗದವರೆಗೂ ಹೋಗ್ತಿದ್ದೀನಿ ನಾನು ಈ ಟ್ರೈನಲ್ಲಿ, ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗದವರೆಗೂ. ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ರೂಟ್ ಇನ್ ಕರ್ನಾಟಕ ಅಂತಲೂ ಹೇಳ್ಬೋದು. ಯಾಕಂದರೆ ಸಕಲೇಶಪುರ ಟು ಸುಬ್ರಹ್ಮಣ್ಯ ಆ ರೂಟ್ ಏನಿರುತ್ತೆ ಅದೇ ಥರ ಇದು ಒಂಥರ ಯೂನಿಕ್ ರೂಟು. ಬನ್ನಿ ಹೋಗೋಣ ರೈಲ್ವೆ ಸ್ಟೇಷನ್ ಹೋಗಿ. ನೋಡಿ ಟ್ರೈನ್ ಇದೆ ಅಲ್ಲಿ. ಈ ಟ್ರೈನಿಗೆ ತುಂಬ ರೇಟ್ ಶೇರ್ ಇರುತ್ತೆ. ಬನ್ನಿ ನೋಡೋಣ ಯಾವ್ಯಾವ ಅಂತ. ಇದು 7 ಗಂಟೆಗೆ ಬಿಡುತ್ತೆ ಚಿಕ್ಕಮಗಳೂರು ಟು ಶಿವಮೊಗ್ಗ. ನೋಡಿ ಇದು ರೇಕ್ ಶೇರು. ಅರಸೀಕೆರೆ ಟು KSR ಬೆಂಗಳೂರು, KSR ಬೆಂಗಳೂರು ಟು ಚನ್ನಪಟ್ಟಣ, ಅರಸೀಕೆರೆ ಟು ಮೈಸೂರು, ಮೈಸೂರು ಟು ಶಿವಮೊಗ್ಗ ಟೌನ್ ಟು ಚಿಕ್ಕಮಗಳೂರು ಟು ಯಶವಂತಪುರ. ನೋಡಿ ಯಾವ ಥರ ಇದೆ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ನು. ಟೈಮ್ ಬಂದುಬಿಟ್ಟು 6 ಗಂಟೆ 5 ನಿಮಿಷ ಆಗಿದೆ. ಈಗ ನಾನು ಹೋಗ್ತಿರೋ ಈ ಟ್ರೈನ್ ನಂಬರು 07366. ನೋಡಿ ಇದು ಟಿಕೆಟ್ ಕೌಂಟ್ರು. ಇಲ್ಲಿ ಸದ್ಯಕ್ಕೆ ಆಪ್ರೇಟ್ ಆಗ್ತಿರೋದು 2 ಟ್ರೈನು, ಚಿಕ್ಕಮಗಳೂರು ಟು ಶಿವಮೊಗ್ಗ ಒಂದು, ಚಿಕ್ಕಮಗಳೂರು ಟು ಯಶವಂತಪುರ ಒಂದು. ಸೊ ಮುಂಬರುವ ದಿನಗಳಲ್ಲಿ ಹೆಚ್ಚು ರೈಲುಗಳನ್ನ ಇಲ್ಲಿಂದ ಓಡಿಸ್ತಾರೆ. ನೋಡಿ ಒಂಥರ ತುಂಬ ಚೆನ್ನಾಗಿದೆ ಈ ರೈಲ್ವೆ ಸ್ಟೇಷನು. ನಮ್ಮನ್ನು ಫುಲ್ ಮಾಡೋ ಲೋಕ ನೋಡ್ಕೊಂಬರೋಣ ಅಂತ ಮುಂದಕ್ಕೆ ಹೋಗ್ತಿದ್ದೀನಿ. ಟೋಟಲಿ ಈ ರೈಲ್ವೆ ಸ್ಟೇಷನ್ಗೆ 2 ಪ್ಲ್ಯಾಟ್ಫಾರಮ್ಸ್ ಇರುತ್ತೆ, 2 ಪ್ಲ್ಯಾಟ್ಫಾರಮ್ಮು. ನೋಡಿ ನಮ್ಮನ್ನು ಲೋಕ ಬಂದುಬಿಟ್ಟಿದೆ, ನಮ್ಮನ್ನು ಫುಲ್ ಮಾಡೋದು ಶಿವಮೊಗ್ಗದವ್ರಿಗೂ. ಮತ್ತು ಈ ಟ್ರೈನ್ ಶಿವಮೊಗ್ಗದಿಂದ ಮೈಸೂರಿಗೆ ಹೋಗುತ್ತೆ. ನೋಡಿ WDP 4D ಐತೆ ಇಂಜನ್ನು. ನಮ್ಮನ್ನು ಫುಲ್ ಮಾಡ್ತಿರೋ, ನಮ್ಮ ಟ್ರೈನ್ ಫುಲ್ ಮಾಡ್ತಿರೋ ಇಂಜನ್ ಬಂದ್ಬಿಟ್ಟು WDP 4D KGM ಕೃಷ್ಣರಾಜಪುರದ್ದು, ಚಿಕ್ಕಮಗಳೂರು. ನೋಡಿ ಆ ಕಡೆ ಒಂದು WDP, ಈ ಕಡೆ ಒಂದು WDP. ಆ ಕಡೆ ಇರೋ ಟ್ರೈನು 8 ಗಂಟೆಗೆ ಬಿಡುತ್ತೆ, ಅದು ಯಶವಂತಪುರಕ್ಕೆ ಹೋಗುತ್ತೆ. ನೆಕ್ಸ್ಟ್ ಟೈಮು ಯಶವಂತಪುರ ಟು ಚಿಕ್ಕಮಗಳೂರು ಮಾಡೋಣ, ಇಲ್ಲ ಚಿಕ್ಕಮಗಳೂರಿಂದ ಯಶವಂತಪುರ ಮಾಡೋಣ ಅದೇ ಟ್ರೈನಲ್ಲಿ. ಈಗ ಸದ್ಯಕ್ಕೆ ಶಿವಮೊಗ್ಗಕ್ಕೆ ಹೋಗೋಣ. ನೋಡಿ ಒಬ್ಬರಿಗೆ 30 ರೂಪಾಯಿ ಚಿಕ್ಕಮಗಳೂರು ಟು ಶಿವಮೊಗ್ಗ. ಈಗ ಟಿಕೆಟ್ ತಗೊಂಡೆ. ಬನ್ನಿ ನೋಡಿ ಆ ಕಡೆ ಟ್ರೈನ್ ಇರೋದು ಸೇಮ್ ಟ್ರೈನಿಂದು ಬೋರ್ಡ್ ಏನೂ ಚೇಂಜ್ ಇಲ್ಲ. ನಾವು ಹೋಗ್ತಿರೋ ಟ್ರೈನಿಂದು ಸೇಮೇ ಹಾಕ್ಕೊಂಡೆ. ಯಶವಂತಪುರಕ್ಕೆ ಹೋಗ್ತಿರೋ ಟ್ರೈನಿಂದು ಸೇಮೇ ಇರುತ್ತೆ. ಈಗೇನು ಹೊರಡೋ ಅಂಥ ಸಮಯ, ಇನ್ನೇನು ಒಂದು 5 ನಿಮಿಷಕ್ಕೆ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಇದು ಸೀನ್ ಮಾತ್ರ ಬೆಸ್ಟ್ ವೈವ್ ಪಾಯಿಂಟ್ ಸಿಗುತ್ತೆ ಫುಲ್ ವೆಸ್ಟರ್ನ್ ಘಾಟ್ಸಲ್ಲಿ. ಕರೆಕ್ಟಾಗಿ 7 ಗಂಟೆ 10 ನಿಮಿಷಕ್ಕೆ ನಮ್ಮ ಟ್ರೈನು ಚಿಕ್ಕಮಗಳೂರಿಂದ ಬಿಟ್ಟಿದೆ. ಇದು ಹೆಂಗೆ ಹೋಗುತ್ತೆ ಅಂದರೆ ವಯ ಕಡೂರು, ಬೀರೂರು, ತರೀಕೆರೆ, ಭದ್ರಾವತಿ ಮೇಲೆ ಶಿವಮೊಗ್ಗ ಹೋಗುತ್ತೆ. ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಕೋಡ್ ಬಂದುಬಿಟ್ಟು CMGR. ರೈಲ್ವೆ ಸ್ಟೇಷನ್ ಕೋಡ್ ಬಂದುಬಿಟ್ಟು 7 ಗಂಟೆ 10 ನಿಮಿಷಕ್ಕೆ ನಮ್ಮ ಟ್ರೈನ್ ಹೊರಟಿದೆ ಚಿಕ್ಕಮಗಳೂರಿಂದ. ಫ್ರೆಂಡ್ಸ್, ಚಿಕ್ಕಮಗಳೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೈ ಟು ಚಿಕ್ಕಮಗಳೂರು. ಆದಷ್ಟು ಬೇಗ ಮತ್ತೆ ಸಿಗುವ. ಫ್ರೆಂಡ್ಸ್, ಈ ಟ್ರೈನ್ ಈಗ ನಮ್ಮ ರೂಟು ಹೆಂಗೆ ಹೋಗುತ್ತೆ ಅಂದರೆ ಚಿಕ್ಕಮಗಳೂರು ಹೇಳಿದ್ದೀನಲ್ಲ ಕಡೂರು ಮೇಲೆ, ಬಟ್ ಸೆಂಟ್ರಿಗೆ ಕಣಿವೆಹಳ್ಳಿ, ಸಕ್ರಾಯಪಟ್ಟಣ, ಬಿಸ್ಲೆಹಳ್ಳಿ, ಕಡೂರು, ಬೀರೂರು, ಶಿವಪುರ, ಕಾರನಹಳ್ಳಿ, ತರೀಕೆರೆ, ಮಾಸರಹಳ್ಳಿ, ಭದ್ರಾವತಿ, ಶಿವಮೊಗ್ಗ ಟೌನ್. ಇಷ್ಟು ಸ್ಟಾಪ್ಸ್ ಇದೆ ನಮ್ಮ ಟ್ರೈನ್ಗೆ. ನೋಡಿ ಫ್ರೆಂಡ್ಸ್, ಯೂನಿಕ್ ರೂಟ್ ಅಂತ ಹೇಳಿದ್ನಲ್ಲ, ಈಗ ಸ್ಟಾರ್ಟ್ ಆಗುತ್ತೆ. ನೋಡಿ ಯಾವ ಥರ ಇದೆ ಅಂತ ಹೇಳಿ. ತುಂಬ ಭಾಳ ಸುಂದರವಾಗಿದೆ ಈ ಟ್ರೈನ್ ರೂಟು. ಒಂದು ಸರಿ ಮಾಡಬೇಕು ಪ್ರತಿಯೊಬ್ಬರು. ಅಂದರೆ ಟ್ರೈನಾಗ ಯಾರ್ಯಾರು ಹೋಗೋಕ್ಕೆ ಇಷ್ಟಪಡ್ತೀರಾ, ರೈಲ್ ಫ್ಯಾನ್ಸ್ ಯಾರ್ಯಾರು ಇರ್ತಾರ ಅವರು ಪ್ರತಿಯೊಬ್ಬರು ಈ ಟ್ರೈನ್ ರೂಟ್ನ ಒಂದು ಸರಿ ಮಾಡಿ. ಯಾಕಂದರೆ ಸಕಲೇಶ್ವರ ಟು ಸುಬ್ರಹ್ಮಣ್ಯ ಮಾಡಿರ್ತೀರ, ಇದು ಒಂದು ಸರಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ, ಪ್ಲೇಸಸ್ ಮಾತ್ರ ಸೂಪರಾಗಿದೆ. ವೈವ್ ಮಾತ್ರ ಕಣ್ಣಿಗೆ ಭಾಳ ಇಷ್ಟ ಆಗುತ್ತೆ.
ಫುಲ್ಲು ವೆಸ್ಟರ್ನ್ ಘಾಟ್ಸು. ನೋಡಿ ನಮ್ಮ ಪಶ್ಚಿಮ ಬೆಟ್ಟಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚಿಕ್ಕಮಗಳೂರು ಇದು ಫೇಮಸ್ ಕಾಫಿ ನಾಡು ಚಿಕ್ಕಮಗಳೂರು ಅಂತಲೇ ಕರೀತಾರೆ. ಇಲ್ಲಿ ತುಂಬ ಟೂರಿಸ್ಟ್ ಪ್ಲೇಸಸ್ ಇದ್ದಾವೆ. ಅದನ್ನು ಒಂದು ದಿವಸ ಕವರ್ ಮಾಡೋಣ. ಚಿಕ್ಕಮಗಳೂರಾಗಿರುವಂತಹ ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಬೆಟ್ಟ, ಅದೊಂದು ಪ್ರತಿಯೊಂದು ಕವರ್ ಮಾಡೋಣ. ಈಗ ಟ್ರೈನ್ ವಿಡಿಯೋ ಬರುತ್ತೆ, ಈಗ ಕಂಟಿನ್ಯೂಸ್ಲಿ ಟ್ರೈನ್ ವಿಡಿಯೋಸ್ ಬರುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಹಳ ಬೆಸ್ಟ್ ವೈವ್ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಚಿಕ್ಕಮಗಳೂರು ಟು ಕಡೂರವರೆಗಾದರೂ ಮಾಡಿ, ಯಾಕಂದರೆ ಕಡೂರಿಂದ ಆ ಕಡೆ ನಾರ್ಮಲ್ ರೂಟ್ ಆಗಿಬಿಡುತ್ತೆ. ಬಟ್ ನೋಡಿ ಬ್ರಿಡ್ಜ್ ಮೇಲೆ ಬಹಳ ಚೆನ್ನಾಗಿದೆ ಇದು. ನೋಡಿ ಬ್ರಿಡ್ಜ್ ಮೇಲೆ ಕೆಳಗಡೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೀವು ಚಿಕ್ಕಮಗಳೂರಿಂದ ಕಡೂರವರೆಗೂ ಅಥವಾ ಕಡೂರಿಂದ ಚಿಕ್ಕಮಗಳೂರವರೆಗೂ ಟ್ರೈನ್ ರೂಟು ಒಮ್ಮೆ ಮಾಡಿ. ನಿಮಗೆ ರೈಲ್ ಫ್ಯಾನ್ ಆಗಿದ್ದರೆ, ನಿಮಗೆ ಟ್ರೈನಾಗಿ ಅಡ್ಡಾಡೋದು ಇಷ್ಟ ಆಗಿದೆ, ಬೆಸ್ಟ್ ವಹಿಸ್ಬೇಕಂದ್ರೆ ಈ ರೂಟ್ ಟ್ರೈ ಮಾಡಿ. ಕರ್ನಾಟಕದಲ್ಲಿರುವ ಒನ್ ಆಫ್ ದಿ ಬೆಸ್ಟ್. ಯಾಕಂದರೆ ನಮ್ಮ ಸಕಲೇಶ್ವರ ಟು ಸುಬ್ರಹ್ಮಣ್ಯ ಅದು ನಂಬರ್ 1 ಪ್ಲೇಸಲ್ಲಿರುತ್ತೆ. ಅದು ಬಿಟ್ಟರೆ ಇದೆ ಅನಿಸುತ್ತೆ. ನೋಡಿ ಯಾವ ಥರ ಇದೆ, ತುಂಬ ಸುಂದರವಾಗಿದೆ ಈ ಟ್ರೈನ್ ರೂಟು. ಫ್ರೆಂಡ್ಸ್, ನಮ್ಮ ಅಫಿಷಿಯಲಿ ಫಸ್ಟ್ ಸ್ಟಾಪ್ ಅಂದರೆ ಚಿಕ್ಕಮಗಳೂರು ಬಿಟ್ಟ ಮೇಲೆ ಅಫಿಷಿಯಲಿ ಫಸ್ಟ್ ಸ್ಟಾಪ್. ಯಾಕಂದರೆ ಟ್ರೈನ್ ಸ್ಲೋ ಆಯಿತು. ಮೇ ಬಿ ಕಣಿವೆಹಳ್ಳಿ ಅನಿಸುತ್ತೆ ಈಗ ಬರೋದು. ಚಿಕ್ಕಮಗಳೂರು ಟು ಶಿವಮೊಗ್ಗ ಟೌನ್ ಟ್ರೈನ್ ಬಂದುಬಿಟ್ಟು ಈಗ ಕಣಿವೆಹಳ್ಳಿಗೆ 7 ಗಂಟೆ 23 ನಿಮಿಷಕ್ಕೆ ಬಂದು 7 ಗಂಟೆ 24 ನಿಮಿಷಕ್ಕೆ, ಅಂದರೆ 1 ನಿಮಿಷ ನಿಲ್ಲಿಸಿ ಹೊರಟಿದೆ ಈಗ ಕಣಿವೆಹಳ್ಳಿಯಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಸಕ್ರಾಯಪಟ್ಟಣ. ಬಾ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಇದು ವೈವು. ಕಣಿವೆಹಳ್ಳಿ ಬಿಟ್ಟಿದ್ದು ಜಸ್ಟ್ ಒಂದು 100 ಮೀಟರ್ಸ್ ದೂರದಲ್ಲೇ ನೋಡಿ. ಫುಲ್ಲು ತೆಂಗಿನ ತೋಟ ಹಾಗೂ ಅಡಿಕೆ ತೋಟ, ಬ್ಯಾಕ್ ಡ್ರಾಪಲ್ಲಿ ದೊಡ್ಡ ದೊಡ್ಡ ಬೆಟ್ಟದ ಸಾಲುಗಳು, ಅದ್ರ ಮೇಲೆ ಮೋಡ ನೋಡಿ ಯಾವ ಥರ ಇದೆ. ಫುಲ್ ಸೈಕಾಗ್ಬಿಟ್ಟೆ ನಾನು ಈ ಸೀನ್ ನೋಡ್ಬಿಟ್ಟು, ಫುಲ್ಲು ಸೈಕಾಗ್ಬಿಟ್ಟೆ ನಾನು ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕು ಅಂದರೆ. ನೋಡಿ ಯಾವ ಥರ ಇದೆ, ಮಾತ್ರ ಸೂಪರಾಗಿದೆ ಮಾತ್ರ ವೈವು. ಈ ಟ್ರೈನ್ ಜರ್ನಿ ಮಾಡಿದ್ದಕ್ಕೂ ನನಗೆ ಸಾರ್ಥಕ ಆಯಿತು. ಈ ವಿಡಿಯೋ ವೈವ್ಸ್ ಬರಲಿ ಬಿಡಲಿ, ಬಟ್ ನನಗೆ ಖುಷಿ ಕೊಟ್ಟೈತಿ ಈ ಟ್ರೈನ್ ಕೂಡ. ಯಾಕಂದರೆ ಈ ಥರ ವೈವ್ ಸಿಗೋದು ಅಪರೂಪ ಆಗುತ್ತೆ. ನೋಡಿ ಯಾವ ಥರ ಇದೆ ವೈವು. ಆ ಬೆಟ್ಟದ ಮೇಲೆ ಮೋಡ, ಇಲ್ಲಿ ಕೆಳಗಡೆ ನೋಡಿದ್ರೆ ತೆಂಗಿನ ತೋಟ, ಅಡಿಕೆ ತೋಟ ನೋಡಿ ಸಾಲಿಗೆ. ಸುಮಾರು 1 ಕಿಲೋಮೀಟ್ರಿಂದ ಬರೀ ಅದೇ ಇದೆ ನೋಡಿ. ನೋಡಿ ಈ ಕಡೆ ಫುಲ್ ವೈವ್ ಈ ಥರ ಕಾಣಿಸುತ್ತೆ ನೋಡಿ. ತುಂಬ ಸೊಗಸಾಗಿದೆ ಈ ಚಿಕ್ಕಮಗಳೂರಿಂದ ಕಡೂರವರೆಗೂ ರೂಟು. ಚಿಕ್ಕಮಗಳೂರು ಬಿಟ್ಟ ಮೇಲೆ ನಮ್ಮ ಟ್ರೈನು 2ನೇ ಸ್ಟಾಪು, ಅಂದರೆ ಚಿಕ್ಕಮಗಳೂರು ಬಿಟ್ಟು ಹೇಳ್ತಿರೋದು. ಚಿಕ್ಕಮಗಳೂರು ಸೇರ್ಕಂದ್ರೆ 3ನೇ ಸ್ಟಾಪ್ ಆಗುತ್ತೆ ಸಕ್ರಾಯಪಟ್ಟಣ. 7:39ಕ್ಕೆ ಬರ್ತಿದೆ ನಮ್ಮ ಸಕ್ರಾಯಪಟ್ಟಣಗೆ. ಚಿಕ್ಕಮಗಳೂರು ಟು ಶಿವಮೊಗ್ಗ ಟ್ರೈನು ಜಸ್ಟ್ 1 ನಿಮಿಷ ನಿಲ್ಲಿಸಿ 7 ಗಂಟೆ 40 ನಿಮಿಷಕ್ಕೆ ಸಕ್ರಾಯಪಟ್ಟಣದಿಂದ ಹೊರಟಿದೆ. ಫ್ರೆಂಡ್ಸ್, ಸಕ್ರಾಯಪಟ್ಟಣದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಮ್ಮ ಟ್ರೈನು ಅಫಿಷಿಯಲಿ 4ನೇ ಸ್ಟಾಪು ಬಿಸ್ಲೆಹಳ್ಳಿಗೆ ಬಂದಿದೆ. 7 ಗಂಟೆ 57 ನಿಮಿಷಕ್ಕೆ ಬಂದಿದೆ. ಇಲ್ಲಿ ಜಸ್ಟ್ 1 ನಿಮಿಷ ನಿಲ್ಲಿಸ್ತಾನೆ ಅನಿಸುತ್ತೆ. ಇಲ್ಲಿ ಈ ಬಿಸ್ಲೆಹಳ್ಳಿ ಬಿಟ್ಟರೆ ನೆಕ್ಸ್ಟು ಸ್ಟಾಪ್ ಬಂದುಬಿಟ್ಟು ಕಡೂರು.
ನಮ್ಮ ಟ್ರೈನ್ ಈಗ ಕಡೂರು ರೈಲ್ವೆ ಸ್ಟೇಷನ್ ಅಂದರೆ ಕಡೂರು ಸಿಟಿಗೆ ಎಂಟ್ರಿ ಆಗ್ತಿದೆ. 8 ಗಂಟೆಗೆ ಬರಬೇಕಿತ್ತು ಕಡೂರು ರೈಲ್ವೆ ಸ್ಟೇಷನ್ಗೆ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಆಲ್ರೆಡಿ 8 ಗಂಟೆ ಆಗಿದೆ. ಈಗ ಕಡೂರು ಸಿಟಿ ಎಂಟ್ರಿ ಆಗಿದ್ವಿ. ಕಡೂರು ರೈಲ್ವೆ ಸ್ಟೇಷನ್ಗೆ ಬರುತ್ತೆ. ವೆಲ್ಕಮ್ ಟು ಕಡೂರು ಜಂಕ್ಷನ್ ಫ್ರೆಂಡ್ಸ್. ಕಡೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇಲ್ಲಿ ಮೇ ಬಿ ಕಡೂರಲ್ಲಿ ಒಂದು 5 ನಿಮಿಷ 10 ನಿಮಿಷ ನಿಲ್ಲಿಸ್ಬೋದು ಅನಿಸುತ್ತೆ ನನಗೆ ತಿಳಿದಿರೋ ಮಟ್ಟಿಗೆ. ನೋಡೋಣ ಎಷ್ಟೊತ್ತು ನಿಲ್ಲಿಸುತ್ತೆ ಅಂತ ಹೇಳ್ಬಿಟ್ಟು. 8 ಗಂಟೆಗೆ ಬರ್ಬೇಕಾಗಿರೋದು ನಮ್ಮ ಟ್ರೈನು. ಈಗ ಕಡೂರಿಗೆ 8 ಗಂಟೆ 4 ನಿಮಿಷಕ್ಕೆ ಬಂದಿದೆ. 10 ನಿಮಿಷ ಆಗೈತೆ ನೋಡಿ. ಇನ್ನು 10 ನಿಮಿಷ ಆಗಿಲ್ಲ, 8 ನಿಮಿಷ ನಿಲ್ಲಿಸಿದೆ. 8 ಗಂಟೆ 4 ನಿಮಿಷಕ್ಕೆ ಬಂದು ಎಷ್ಟೊತ್ತಿಗೆ ಬಿಡುತ್ತೋ ನೋಡೋಣ ಫ್ರೆಂಡ್ಸ್. ಕಡೂರು ಏನಕ್ಕೆ ಫೇಮಸ್ ಅಂತ ಕಾಮೆಂಟ್ ಮಾಡಿ. 8 ಗಂಟೆ ಕರೆಕ್ಟಾಗಿ 8 ಗಂಟೆ 15 ನಿಮಿಷಕ್ಕೆ ಬಿಟ್ಟಿದೆ. ಸುಮಾರು ಒಂದು 15 ನಿಮಿಷ ಇಲ್ಲೇ ನಿಲ್ಲಿಸಿತ್ತು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೀರೂರು ಜಂಕ್ಷನ್ನು. ಒಂದೇ ಸಾರಿ ಬೀರೂರಲ್ಲಿ ಸಿಗೋಣ ಫ್ರೆಂಡ್ಸ್. ನಮ್ಮ ಟ್ರೈನ್ ಈಗ ಬೀರೂರು ಜಂಕ್ಷನ್ ಒಳಗೆ ಬರ್ತಿದೆ. 8 ಗಂಟೆ 8 ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು 8 ಗಂಟೆ 25 ನಿಮಿಷಕ್ಕೆ ಬೀರೂರು ಜಂಕ್ಷನಿಗೆ ಬರ್ತಿದೆ. ಜಸ್ಟ್ 10 ನಿಮಿಷ ತಗೊಂಡು ಇಲ್ಲಿ ಕಡೂರು ಜಂಕ್ಷನಿಂದ ಬೀರೂರು ಜಂಕ್ಷನ್ ಬರೋಕ್ಕೆ. ನೋಡೋಣ ಇಲ್ಲಿ ಎಷ್ಟೊತ್ತು ನಿಲ್ಲಿಸ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ್. ಬೀರೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವೆಲ್ಕಮ್ ಟು ಬೀರೂರು ಜಂಕ್ಷನ್. ಸುಮಾರು 5 ನಿಮಿಷದ ನಂತರ ನಮ್ಮ ಟ್ರೈನ್ ಬೀರೂರು ಜಂಕ್ಷನಿಂದ ಹೊರಟಿದೆ. 8:25ಕ್ಕೆ ಬಂದು 8:30ಕ್ಕೆ ಹೊರಟಿದೆ. ಆ ಕಡೆ ಟ್ರ್ಯಾಕ್ ನೋಡಿ, ಇದು ಮೈನ್ ಲೈನು, ಬೆಂಗಳೂರು ಟು ಹುಬ್ಳಿ ಮೈನ್ ಲೈನು ಇದು. ಇಲ್ಲಿಂದ ಡೈವರ್ಷನ್ ತಗೊಳುತ್ತೆ ಶಿವಮೊಗ್ಗ ಸೈಡು, ತಾಳಗುಪ್ಪ ರೂಟ್ಗೆ ಡೈವರ್ಷನ್ ತಗೊಳುತ್ತೆ. ಈ ಜಂಕ್ಷನ್ ರೂಟ್ ತೋರಿಸ್ತೀನಿ ನೋಡಿ, ಬೀರೂರು ಸಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಬೀರೂರು ಏನಕ್ಕೆ ಫೇಮಸ್ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಂಗೆ ಬೀರೂರಲ್ಲಿ ನೋಡುವಂತಹ ಪ್ಲೇಸಸ್ ಇದ್ದರೆ ಕಾಮೆಂಟ್ ಮಾಡಿ, ಖಂಡಿತ ಬಂದು ವಿಡಿಯೋ ಮಾಡ್ಕೊಂಡು ಬರುವ. ಈಗ ನಾವು ಲೂಪ್ ಲೈನಿಂದ ಮೈನ್ ಲೈನ್ಗೆ ಬಂದಿದ್ದೀವಿ. ಸ್ವಲ್ಪ ಮುಂದೆ ಹೋಗಿ ಡೈವರ್ಷನ್ ತಗೊಳುತ್ತೆ, ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಟ್ವಿನ್ ಇಂಜಿನ್ಸ್ ಇದೆ, ಲೋಕಸ್ಸು, WDG 4G, ಆಯಿಲ್ ಟ್ಯಾಂಕರ್ಸು ಇದಿದೆ ಬ್ಯಾಕ್ ಸೈಡು. ಭಾರತೀಯ ರೈಲ್, ಹಿಂದಿ, ಇಂಡಿಯನ್ ರೈಲ್ವೇಸ್. ಬಟ್ ನಮ್ಮ ಭಾಷೆ ಯಾವಾಗ ಬರುತ್ತೋ ಕನ್ನಡ, ಹಂಗೆ ನೋಡೋಣ. ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ, ಇಂಗ್ಲೀಷು ಹಿಂದಿ ಎರಡೇ. ಸ್ಟೇಟ್ ಗೌರ್ಮೆಂಟ್ ಆಗಿದ್ದರೆ ಕನ್ನಡ ಇರೋದು. ನೋಡಿ ಎಲ್ಲ ಆಯಿಲ್ ಟ್ಯಾಂಕರ್ಸು, ಪೆಟ್ರೋಲಿಯಮ್ದು ಫ್ರೆಂಡ್ಸ್. ಈಗೇನು ನೋಡ್ತಿದ್ದೀರಿ, ಇದು ನಾವು ಲೆಫ್ಟಿಗೆ ಹೋಗ್ತಿದ್ದೀವಿ ನೋಡಿ, ಡೈವರ್ಷನ್ ತಗೊಂಡು ಶಿವಮೊಗ್ಗ ತಾಳಗುಪ್ಪ ಕಡೆಗೆ. ಈ ರೈಟ್ ಸೈಡ್ ಏನಿದೆ ಇದು ಹುಬ್ಳಿ ಸೈಡ್ ಹೋಗುತ್ತೆ, ದಾವಣಗೆರೆ ಹುಬ್ಳಿ ಸೈಡ್ ಹೋಗುತ್ತೆ ಇದು. ನೋಡಿ ನಾವು ಮೈನ್ ಲೈನ್ ಬಿಟ್ಬಿಟ್ಟು ಈಗ ಡೈವರ್ಷನ್ ತಗೊಂಡು ತಾಳಗುಪ್ಪ ರೂಟಿಗೆ ಬ್ರಾಂಚ್ ಲೈನಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬಿಟ್ಟಿದ ತಕ್ಷಣ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಶಿವಪುರ ಇದೆ. ಅದಾದಮೇಲೆ ತರೀಕೆರೆ ಆದಮೇಲೆ ಒಂದೆರಡು ಸ್ಟಾಪ್ಸ್ ಬರ್ತವೆ. ಅದಾದಮೇಲೆ ಭದ್ರಾವತಿ, ಶಿವಮೊಗ್ಗ. ನೋಡೋಣ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಸ್ಲೋ ಆಗಿ ಹೋಗ್ತಿದೆ ನಮ್ಮ ಟ್ರೈನು ಫ್ರೆಂಡ್ಸ್. ಬೀರೂರು ಆದಮೇಲೆ ಶಿವಪುರ ಟ್ರೈನ್ ಬಂದ್ಬಿಟ್ಟು ಈಗ ಶಿವಪುರ ರೈಲ್ವೆ ಸ್ಟೇಷನಿಗೆ ಬಂದಿದೆ. ಟೈಮ್ ಬಂದುಬಿಟ್ಟು 8 ಗಂಟೆ 52 ನಿಮಿಷ ಆಗಿದೆ. ನೋಡೋಣ, ಇಲ್ಲಿ ಜಸ್ಟ್ 1 ನಿಮಿಷ ನಿಲ್ಲಿಸ್ತಾರೆ. ಇದೇನು ದೊಡ್ಡ ಸ್ಟೇಷನ್ ಅಲ್ಲ, ಜಸ್ಟ್ 1 ನಿಮಿಷ ಇಲ್ಲ 2 ನಿಮಿಷ ನಿಲ್ಲಿಸ್ಬೋದು. ಶಿವಪುರ ಬಿಡ್ತಿದ್ದಂಗೆ ಕಾರನಹಳ್ಳಿ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತರೀಕೆರೆ ರೈಲ್ವೆ ಸ್ಟೇಷನ್ಗೆ ಬರ್ತಿದೆ. 8 ಗಂಟೆ 40 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 9 ಗಂಟೆ 9 ನಿಮಿಷಕ್ಕೆ ಬರ್ತಿದೆ. ಇಲ್ಲಿ ಎಷ್ಟೊತ್ತು ನಿಲ್ಲಿಸುತ್ತೋ ನೋಡೋಣ. ತರೀಕೆರೆ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಲ್ಲೇ ಬರುತ್ತೆ. ಇದು ನೆಕ್ಸ್ಟ್ ಬರೋದೇ ಶಿವಮೊಗ್ಗ ಡಿಸ್ಟಿಕ್ಕು. ಇದಾದಮೇಲೆ ಫ್ರೆಂಡ್ಸ್ ಒಂದೇ ನಿಮಿಷ ನಿಲ್ಲಿಸಿತ್ತು. 9 ಗಂಟೆ 10 ನಿಮಿಷಕ್ಕೆ ತರೀಕೆರೆಯಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮಾಸರಹಳ್ಳಿ. ನೋಡೋಣ ಎಷ್ಟೊತ್ತಿಗೆ ಬರುತ್ತೋ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಈ ರೂಟಲ್ಲಿ ಟ್ರೈನ್ ಜರ್ನಿ ಮಾಡ್ತಿರೋದು. ಬಸ್ಸಲ್ಲಿ ಹೋಗಿದ್ದೀನಿ ತುಂಬ ಸರಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಮಾಸರಹಳ್ಳಿ ರೈಲ್ವೆ ಸ್ಟೇಷನಲ್ಲಿ ಕುವೆಂಪು ಎಕ್ಸ್ಪ್ರೆಸ್, ತಾಳಗುಪ್ಪ ಟು ಮೈಸೂರು ಹೋಗೋ ಕುವೆಂಪು ಎಕ್ಸ್ಪ್ರೆಸ್ಸು ಆ ಕಡೆಯಿಂದ ಬಂದು ನಿಂತಿದೆ. ಅಪೋಸಿಟ್ಟು ಮೈಸೂರು ಕಡೆ ಹೋಗ್ತಿದೆ. ಈಗ ಕುವೆಂಪು ಎಕ್ಸ್ಪ್ರೆಸ್ ಈ ಟ್ರೈನು ಒಂದ್ಸರಿ ಮಾಡಬೇಕು. ಮೈಸೂರಿಂದ ಮಾಡೋಣ ಇಲ್ಲ ಶಿವಮೊಗ್ಗದಿಂದ ಮಾಡೋಣ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದು ಹೊರಟಿದೆ ನೋಡಿ. ಈಗ ಇದು ಸಿಂಗಲ್ ಟ್ರ್ಯಾಕ್ ಆಗಿರೋದ್ರಿಂದ ವೆಯ್ಟ್ ಮಾಡಿಸಿದ್ರು ಅನಿಸುತ್ತೆ ಅದನ್ನು, ಕುವೆಂಪು ಎಕ್ಸ್ಪ್ರೆಸ್ನ. ನಮ್ಮ ಟ್ರೈನ್ ಈಗ ಮಾಸರಹಳ್ಳಿಯಿಂದ ಹೊರಟಿದೆ. ಟೈಮ್ ಬಂದುಬಿಟ್ಟು 9 ಗಂಟೆ 24 ನಿಮಿಷ ಆಗಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಭದ್ರಾವತಿ. ನಮ್ಮ ಟ್ರೈನ್ ಈಗ ಭದ್ರಾವತಿ ಸಿಟಿಗೆ ಎಂಟ್ರಿ ಆಗ್ತಿದೆ. ಫಸ್ಟು ಭದ್ರಾ ರಿವರ್ ಬರುತ್ತೆ, ನೋಡೋಣ, ತೋರಿಸ್ತೀನಿ. ನೀರಿದೆಯಾ ಇಲ್ಲ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಭದ್ರಾ ನದಿ ನೀರು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಭದ್ರಾವತಿಗೆ 9 ಗಂಟೆಗೆ ಬರ್ಬೇಕಾಗಿರೋ ನಮ್ಮ ಟ್ರೈನು 9 ಗಂಟೆ 29 ನಿಮಿಷಕ್ಕೆ ಬಂದಿದೆ ಭದ್ರಾವತಿಗೆ. ಭದ್ರಾವತಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಶಿವಮೊಗ್ಗನೇ. ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಬೇರೆ, ಶಿವಮೊಗ್ಗ ಟೌನ್ ಬೇರೆ. ಈಗ ಫಸ್ಟ್ ಬರೋದು ಶಿವಮೊಗ್ಗ, ಅದಾದಮೇಲೆ ತುಂಗಾ ನದಿ ಬರುತ್ತೆ. ತುಂಗಾ ನದಿ ಆದಮೇಲೆ ಶಿವಮೊಗ್ಗ ಟೌನ್ ಬರುತ್ತೆ. ನಮ್ಮ ಟ್ರೈನು ಶಿವಮೊಗ್ಗಕ್ಕೆ 9 ಗಂಟೆ 14 ನಿಮಿಷಕ್ಕೆ ಹೋಗಬೇಕು. ನೋಡಿ, ಆಲ್ರೆಡಿ ಆಕಾಶವಾಣಿ ಟವರ್ ಐತೆ. ಶಿವಮೊಗ್ಗ ಸಿಟಿನೂ ಎಂಟ್ರ್ ಆಗಿಬಿಟ್ಟಿದ್ದೀವಿ. ಇನ್ನೇನು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಬರುತ್ತೆ. ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್, ನಮ್ಮ ಟ್ರೈನು 9 ಗಂಟೆ 14 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 9 ಗಂಟೆ 43 ನಿಮಿಷಕ್ಕೆ ಬಂದಿದೆ. ನೋಡೋಣ ಇಲ್ಲಿ ಎಷ್ಟೊತ್ತು ನಿಲ್ಲಿಸುತ್ತೋ. ಯಾಕಂದರೆ ಇದು ಬಿಟ್ಟರೆ ನೆಕ್ಸ್ಟ್ ಸ್ಟಾಪೇ ಲಾಸ್ಟ್ ಸ್ಟಾಪು ಶಿವಮೊಗ್ಗ ಟೌನು. ಇಲ್ಲಿ ಇಳಿತಾರೆ ಪ್ಯಾಸೆಂಜರ್ಸ್, ಇಳಿತಾರೆ. ಹತ್ತೋರು ಯಾರು ಇರಲ್ಲ, ಇಳಿಯೋರು ಇರ್ತಾರೆ. ಕರೆಕ್ಟಾಗಿ 3 ನಿಮಿಷ ನಿಲ್ಲಿಸಿ 9 ಗಂಟೆ 46 ನಿಮಿಷಕ್ಕೆ ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ಶಿವಮೊಗ್ಗ ಟೌನ್ ಕಡೆ. ಈಗ ಬರೋದು ನೋಡಿ ತುಂಗಾ ನದಿ ಬ್ರಿಡ್ಜು, ರೈಲ್ವೆ ಬ್ರಿಡ್ಜು. ತುಂಗಾ ನದಿ ನೋಡಿ ತುಂಬ ಕಡಿಮೆ ಆಗಿಬಿಟ್ಟಿದೆ ನೀರಲ್ಲಿ. ತುಂಗಾ ನದಿಯಲ್ಲಿ ನೀರು ಕಡಿಮೆ ಆಗಿದೆ. ಫ್ರೆಂಡ್ಸ್, ಈ ತುಂಗಾ ಭದ್ರಾ ನದಿ ಎರಡೂ ಸೇರುತ್ತಲ್ಲ ಸಂಗಮ, ಅಲ್ಲಿಂದು ಒಂದು ವಿಡಿಯೋ ಮಾಡೋಣ ಅಂತಿದ್ದೀನಿ. ಅಲ್ಲೊಂದು ದೇವಸ್ಥಾನ ಇದೆ. ಸೊ ಕಾಮೆಂಟ್ ಮಾಡಿ, ನಿಮ್ಗೆ ಆ ವಿಡಿಯೋ ಬೇಕಂದರೆ ಖಂಡಿತವಾಗ್ಲೂ ತುಂಗಾ ಮತ್ತು ಭದ್ರಾ ಎರಡೂ ನದಿ ಸೇರುವ ಜಾಗ ಸಂಗಮದ ವಿಡಿಯೋ ಮಾಡ್ತೀನಿ. ಹಾಗೆ ಅಲ್ಲೊಂದು ಹಳೆಯ ಕಾಲದೊಂದು ದೇವಸ್ಥಾನ ಇದೆ, ತುಂಬ ಪ್ರಸಿದ್ಧವಾದ ಜಾಗ ಅದು. ನಮ್ಮ ಟ್ರೈನ್ ಈಗ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ರೈಲ್ವೆ ಸ್ಟೇಷನ್ ಕೋಡ್ ಬಂದುಬಿಟ್ಟು SMET. 9 ಗಂಟೆ 45 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 10 ಗಂಟೆ 10 ನಿಮಿಷ ಆಗಿದೆ. ಇನ್ನು ರೈಲ್ವೆ ಸ್ಟೇಷನ್ ಒಳಗೆ ಹೋಗಿಲ್ಲ. ಮೇ ಬಿ ಇನ್ನೊಂದು ನಿಮಿಷ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು.
ಫ್ರೆಂಡ್ಸ್, ನಮ್ಮ ಟ್ರೈನು ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ಗೆ, ಚಿಕ್ಕಮಂಗ್ಳೂರು ಟು ಶಿವಮೊಗ್ಗ ಟೌನ್. ಫ್ರೆಂಡ್ಸ್, ಈ ಜರ್ನಿ ಬಗ್ಗೆ ನನಗೆ ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಚಿಕ್ಕಮಂಗ್ಳೂರು ಟು ಕಡೂರವರೆಗೂ. ನೋಡಿ, ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ, ವೆಲ್ ಮೈಂಟೈನ್ಡ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಹೊರಗಡೆ ತೋರಿಸ್ತೀನಿ ಹಿಂಗಿದೆ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ನು. ರೈಲ್ ಫ್ಯಾನು ಟ್ರೈನಾಗೆ ಯಾರು ಜರ್ನಿ ಮಾಡೋಕ್ಕೆ ಇಷ್ಟಪಡ್ತೀರಾ, ಬೆಸ್ಟ್ ವೈಬ್ ಬೇಕನ್ನೋರು ಈ ರೂಟ್ನ ಒಂದ್ಸರಿ ಪ್ರಯತ್ನ ಮಾಡಿ. ನೋಡಿ, ಇದು ಅನ್ರಿಸರ್ವ್ಡ್ ಕೌಂಟ್ರು, ಟಿಕೆಟ್ ಕೌಂಟ್ರು. ಹೊರಗಡೆಯಿಂದ ತೋರಿಸ್ತೀನಿ ಬನ್ನಿ ಹೆಂಗಿದೆ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು. ಕಡೂರವರೆಗೂ ಮಾಡಿ, ಯಾಕಂದರೆ ಕಡೂರಿಂದ ಈ ಕಡೆ ನಾರ್ಮಲ್ ರೂಟ್ ಆಗುತ್ತೆ. ಇಲ್ಲ ಚಿಕ್ಕಮಂಗ್ಳೂರಿಂದ ಕಡೂರು ಮಾಡಿ, ಇಲ್ಲ ಕಡೂರಿಂದ ಚಿಕ್ಕಮಂಗ್ಳೂರು ಮಾಡಿ. ಒಟ್ಟಿನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಸಿಗುತ್ತೆ, ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ ಆ ಬೆಟ್ಟಗಳ ಸಾಲು ನೋಡೋಕ್ಕೆ. ಫ್ರೆಂಡ್ಸ್, ಹೊರಗಡೆಯಿಂದ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ ಈ ಥರ ಕಾಣಿಸುತ್ತೆ. ಶಿವಮೊಗ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ಸು ಬೇಕು ಅಂತ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸದಾ ಹೀಗೆ ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್.